आशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಆ ರಾಮದೇವರ ಆಜ್ಞೆಯಂತೆ ಕೈಕೇಯಿಗೂ ಕೂಡ ಬ್ರಹ್ಮದೇವರು ಉತ್ತಮವಾದಂತಹ ಲೋಕವನ್ನು ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ಭರತನಂತಹ ಸತ್ಪುತ್ರನನ್ನ ಅವಳು ಹಡೆದದಕ್ಕೋಸ್ಕರ ಆ ರೀತಿಯಾದ ಉತ್ತಮ ಲೋಕವನ್ನು ಅವಳಿಗೆ ಕೊಟ್ಟರು ಎಂಬುದಾಗಿ ತಿಳಿಸಿದರು. ಮುಂದೆ ಸುರಾಣಕ ಎನ್ನುವಂಥ ದೈತ್ಯರು ಸೀತೆಯನ್ನು ಇಟ್ಟುಕೊಂಡು, ಅರ್ಥಾತ್ ಸೀತೆಯ ವಿಚಾರವನ್ನಾಗಿ ರಾಮದೇವರ ಮೇಲೆ ಅಪಪ್ರಚಾರವನ್ನು ಮಾಡಿದಂತಹ ಅವರ ಮೇಲೂ ಕೂಡ ಅಂಧಂತಮಸ್ಸಾಯಿತು. ಅದಾದ ಮೇಲೆ ಆ ಸಂದರ್ಭದಲ್ಲಿ ಉಳಿದುಕೊಂಡಂಥವರು, ಅರ್ಥಾತ್ ಇನ್ನೂ ಯಾರದ್ದು ಪಾಪ ಸಾಧನೆ ಪೂರ್ತಿ ಆಗಿಲ್ವೋ ಅವರೆಲ್ಲರೂ ಕೂಡ ಮುಂದೆ ಮತ್ತೆ 28ನೇ ದ್ವಾಪರ ಯುಗದಲ್ಲಿ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ತಾವು ಕೂಡ ರಾಕ್ಷಸರಾಗಿ ದೈತ್ಯರಾಗಿ ಅವತಾರವನ್ನು ಮಾಡಿ ತಮ್ಮ ಸಾಧನೆಯನ್ನ ಪೂರ್ತಿ ಮಾಡಿಕೊಳ್ತಾರೆ ಅಂತ ಹೇಳಿದರು. ಅದರಲ್ಲೂ ಉಳಿದಂಥವ್ರು ಕೆಲವೊಬ್ಬರು ಈ ಒಂದು 28ನೇ ದ್ವಾಪರ ಯುಗದಲ್ಲಿ 4300 ವರ್ಷಗಳಾದ ಮೇಲೆ ತಾವು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಅಂಧಂತಮಸ್ಸನ್ನು ಪಡಿತಾರೆ ಎಂಬುದಾಗೆಲ್ಲ ಹೇಳಿದ್ರು. ಮುಂದೆ ಬ್ರಹ್ಮದೇವರು ಕೇಳ್ತಾರೆ, ರಾಮ, ನಿನ್ನ ಜೊತೆಗೆ ಬಂದಂತಹ ಏನು ಅಸಂಖ್ಯಾತ ಭಕ್ತರಿದ್ದಾರೆ, ಅದು ಕ್ರಿಮಿಯಾಗಿರಲಿ, ಮರ ಆಗಿರಲಿ, ಮನುಷ್ಯರಾಗಿರಲಿ, ಅವರೆಲ್ಲರಿಗೂ ಕೂಡ ಎಂತಹ ಲೋಕವನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಂಡಾಗ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಿದೆ, ಹೃದಯಸ್ಥಿತಂ ಚ ಜಾನಾಸಿ ತ್ವಮೈವೇಕ ಸದಾ ಮಮ ಅಂತ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಿದೆ, ಹಾಗಾಗಿ ನೀನು ಅವರಿಗೆ ಆಯಾಯ ಲೋಕಗಳನ್ನು ಕೊಡು ಎಂಬುದಾಗಿ ಪರಮಾತ್ಮ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿದ. ಇದಾದ ಮೇಲೆ ಏನಾಯ್ತು ಅಂತ ಮುಂದೆ 106ನೇ ಶ್ಲೋಕದಿಂದ ತಿಳಿಸ್ತಾ ಹೋಗ್ತಾರೆ. ಇತೀರಿತೋ ಹರೇರ್ಭಾವ ವಿಜ್ಞಾನಿ ಕಂಜ ಸಂಭವ ಪಿಪೀಲಿಕಾ ತೃಣಾಂತಾನಾಂ ದದೌ ಲೋಕಾನ್ ಅನುತ್ತಮಾನ್. ವೈಷ್ಣವಾನ್ ಸಂತತತ್ವಾಚ್ಚ ನಾಮ್ನಾ ಸಾಂತಾನಿಕಾನ್ ವಿಭುಃ. ಪದಚ್ಛೇದ. ಇತಿ ಈರಿತಃ ಹರೇಃ ಭಾವವಿಜ್ಞಾನಿ ಕಂಜ ಸಂಭವಃ ಪಿಪೀಲಿಕಾ ತೃಣಾಂತಾನಾಂ ದದೌ ಲೋಕಾನ್ ಅನುತ್ತಮಾನ್ ವೈಷ್ಣವಾನ್ ಸಂತತತ್ವಾಚ್ಚ ನಾಮ್ನ ಸಾಂತಾನಿಕಾನ್ ವಿಭುಃ. ಹಲೋ ಹಾ, ಆಚಾರ್ಯ, 95 ಆಗಿತ್ತು ನಿನ್ನೆ, 96 ಆಗ್ಬೇಕಿತ್ತು. ಇಲ್ಲ, 105 ತನಕ ಆಗಿದೆ. ಆಗಿದ್ಯಾ? ಆಗಿದೆ ಆಗಿದೆ 105 ತನಕ ಆಗಿದೆ. 105 ತನಕ ಆಗಿದೆ. ಓಕೆ ಓಕೆ ಆಚಾರ್ಯ. ಸರಿ. ಹೀಗೆ ಇತಿ ಈರಿತಃ, ಈ ರೀತಿಯಾಗಿ ರಾಮದೇವರು ಈರಿತಃ ಹೇಳಿದಾಗ, ಹರೇಹೇ ಭಾವ ವಿಜ್ಞಾನಿ, ಪರಮಾತ್ಮನ ಅಂತರಂಗವನ್ನ ತಿಳಿದಂಥವನು ಬ್ರಹ್ಮದೇವರು. ಕಂಜ ಸಂಭವ, ಕಂಜ ಸಂಭವ ಅಂದ್ರೆ ಬ್ರಹ್ಮ ಅಂತ. ಕಂಜ ಅಂದ್ರೆ ಕ ಅಂದ್ರೆ ನೀರು, ಅದರಲ್ಲಿ ಜ ಅಂದ್ರೆ ಹುಟ್ಟಿದ್ದು, ಅರ್ಥಾತ್ ಕಮಲ, ಅದರಲ್ಲಿ ಸಂಭವ ಹುಟ್ಟಿದಂಥವನು ಕಮಲ ಸಂಭವನಾದಂತಹ ಬ್ರಹ್ಮದೇವರು. ಪಿಪೀಲಿಕಾ ತೃಣಾಂತಾನಾಂ, ಇರುವೆಯಿಂದ ತೃಣದವರೆಗೂ ಎಲ್ಲ ಜೀವರಿಗೂ ಕೂಡ ಅನುತ್ತಮಾನ್ ಲೋಕಾನ್, ಅತ್ಯಂತ ಉತ್ತಮ ಅಂದ್ರೆ ಶ್ರೇಷ್ಠ,
ಅನುತ್ತಮ ಅಂತಂದ್ರೆ ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ, ಹಾಗಾಗಿ ಇದಕ್ಕೆ ಅನುತ್ತಮ ಅಂತ ಕರೀತಾರೆ. ಅನುತ್ತಮವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಲೋಕಗಳನ್ನ, ಅವು ಎಂತಹದ್ದು? ವೈಷ್ಣವಾನ್, ಸಾಕ್ಷಾತ್ ಪರಮಾತ್ಮನ ಲೋಕಗಳು. ಸಂತತತ್ವಾಚ್ಚ ನಾಮ್ನ ಸಾಂತಾನಿಕ ನಿಭುಹು. ಸಾಂತಾನಿಕ ಅಂತ ಅವುಗಳಿಗೆ ಹೆಸರು. ಸಾಂತಾನಿಕ ಅಂತ ಯಾಕೆ ಹೆಸರು ಅಂತಂದ್ರೆ ಸಂತತತ್ವಾಚ್ಚ, ಯಾವಾಗಲೂ ಇರ್ತಾವೆ, ಪ್ರಳಯದಲ್ಲಿಯೂ ನಾಶ ಆಗೋದಿಲ್ಲ, ಹಾಗಾಗಿ ಅವುಗಳಿಗೆ ಸಾಂತಾನಿಕ ಅಂತ ಹೆಸರು. ಆಚಾರ್ಯ ವಾಯ್ಸೇ ಆದ್ರೆ ಇಲ್ಲ, ಅವುಗಳೆಲ್ಲ ವಾಯ್ಸೇ ಇಲ್ಲ ಕೇಳಿಸ್ತಾ ಆಚಾರ್ಯ. ಇಲ್ವಾ? ಇಲ್ಲ, ನಿಮ್ಗೆ ಯಾವ್ದು ಕಾಲ್ ಬಂದೈತೆ ಅನ್ಸುತ್ತೆ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆಯಲ್ಲ? ಹಾ, ನಿಮ್ಗೆ ಯಾವ್ದೋ ಕಾಲ್ ಬಂದಿರೋ ಅದಕ್ಕೆ ಕೇಳಿಸ್ತಾ ಇದೆ. ಯಾರ್ದ ಇನ್ಕಮಿಂಗ್ ಕಾಲ್? ಅದಕ್ಕೆ ಕೇಳಿಸಲ್ಲ ಅಷ್ಟೇ. ಅವುಗಳಿಗೆ ಹೆಸರು ಸಾಂತಾನಿಕ ಲೋಕಗಳು ಅಂತ. ಆದ್ರೆ ಅವುಗಳೆಲ್ಲವೂ ಕೂಡ ವೈಷ್ಣವ ಲೋಕಗಳೇ. ಅಂತಹ ಸಾಂತಾನಿಕ ಎನ್ನುವಂತಹ ಲೋಕಗಳನ್ನ ಬ್ರಹ್ಮದೇವರು ಅವರೆಲ್ಲರಿಗೂ ಕೂಡ ಆಚಾರ್ಯ ಲೋ ವಾಯ್ಸ್ ಬರ್ತಾ ಇದೆಯಲ್ಲ, ಸ್ಪಷ್ಟ ವಾಯ್ಸೇ ಬರ್ತಾ ಇಲ್ಲ. ನಮ್ಗೆಲ್ಲ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಆಚಾರ್ಯ. ಕೇಳಿಸ್ತಾ ಇದೆ ಅಂತ ಎಲ್ರಿಗೂ? ಹಿಂದಿನ ಪ್ರಾಬ್ಲಮ್ ಇರ್ಬೇಕೇನೋ. ಕ್ಲಿಯರ್ ಆಗಿದೆ ಆಚಾರ್ಯ. ಸರಿ, ಎಲ್ರು ಮ್ಯೂಟ್ ಮಾಡ್ಬಿಡಿ. ಕೇಳಿಸ್ತಾ ಇದೆ ಆಚಾರ್ಯ, ಎಲ್ಲ ಚೆನ್ನಾಗಿ ಕೇಳ್ತಾ ಇದೆ. ಮ್ಯೂಟ್ ಮಾಡಿ. ಅವರು ಇದು ಟೈಪ್. ಸಾಂತಾನಿಕ ಎನ್ನುವಂತಹ ಲೋಕಗಳನ್ನ, ಅರ್ಥಾತ್ ವೈಷ್ಣವ ಲೋಕಗಳನ್ನ ಬ್ರಹ್ಮದೇವರು ಎಲ್ಲ ಜೀವರಿಗೂ ಕೂಡ ಅನುಗ್ರಹ ಮಾಡಿಕೊಟ್ರು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ರಾಮದೇವರು ಏನು ಎಲ್ಲ ಕಡೆಯೂ ಕೂಡ ಘೋಷಣೆ ಮಾಡಿ ಡಂಗುರ ಹೊಡಿಸಿ ಕರೆಸಿದ್ರು. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ, ಯಾರ್ಯಾರಿಗೆ ಮೋಕ್ಷ ಪಡೆಯಬೇಕು ಎನ್ನುವಂತ ಇಚ್ಛೆ ಇದೆನೋ ಅವರೆಲ್ಲರೂ ಕೂಡ ನನ್ನ ಜೊತೆ ಬನ್ನಿ ಅಂತ ಕರೆದಿದ್ದ. ಆ ಕರೆದದಕ್ಕೆ ಅನುಗುಣವಾಗಿ ಬಂದಂತಹ ಎಲ್ಲ ಜೀವಿಗಳಿಗೂ ಕೂಡ ಮೋಕ್ಷವನ್ನ ಪರಮಾತ್ಮ ಅನುಗ್ರಹ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ತೇಜರ ಮೃತಿಹೀನಾಶ್ಚ ಸರ್ವ ದುಃಖ ವಿವರ್ಜಿತಾಃ ಸಂಸಾರ ಮುಕ್ತಾಃ ನ್ಯವಸನ್ ತತ್ರ ನಿತ್ಯ ಸುಖಾಧಿಕಾಃ. ಪದಚ್ಛೇದ. ತೇ ಜರಾಮೃತಿಹೀನಾಃ ಚ ಸರ್ವದುಃಖ ವಿವರ್ಜಿತಾಃ ಸಂಸಾರ ಮುಕ್ತಾಃ ನ್ಯವಸನ್ ತತ್ರ ನಿತ್ಯ ಸುಖಾಧಿಕಾಃ. ಆ ಒಂದು ಎಲ್ಲ ಜೀವರು, ಅರ್ಥಾತ್ ಯಾರ್ಯಾರಿಗೆ ಬ್ರಹ್ಮದೇವರು ಆ ಉತ್ತಮವಾದಂತಹ ಲೋಕಗಳನ್ನ ಕೊಟ್ಟನೋ, ಆ ಲೋಕಗಳಲ್ಲಿ ಆ ಎಲ್ಲ ಜೀವಿಗಳು ಕೂಡ ಜರಾ ಮೃತಿಹೀನಾಶ್ಚ, ಅವರಿಗೆ ಜರ, ಜರ ಅಂದ್ರೆ ಮುಪ್ಪು, ವಯಸ್ಸಾಗುವುದು ಅದು ಇಲ್ಲ. ಅದೇ ರೀತಿಯಾಗಿ ಮೃತಿ, ಮರಣ ಅನ್ನೋದಿಲ್ಲ. ಹೀಗೆ ಮುಪ್ಪು ಮತ್ತು ಮರಣ ಇಲ್ಲದೆ ಇರುವಂತಹ ವ್ಯಕ್ತಿಗಳಾಗಿ ಸರ್ವ ದುಃಖ ವಿವರ್ಜಿತ, ಅವರಿಗೆ ಅಲ್ಲಿ ದುಃಖದ ಲೇಷವೂ ಇಲ್ಲ, ಸಾಸಿವೆಯಷ್ಟು ದುಃಖವೂ ಅವರಿಗೆ ಇರಲಿಲ್ಲ. ಈ ರೀತಿಯಾಗಿ ಎಲ್ಲ ರೀತಿಯಾದ ದುಃಖ ಅವರಲ್ಲಿ ಇರಲಿಲ್ಲ. ಹಾಗೆ ನಿತ್ಯ ಸುಖಾಧಿಕ, ನಿತ್ಯವಾದಂತಹ ಸುಖ, ಇನ್ನು ಅವರಿಗೆ ಸುಖ ಅನುಭವಿಸ್ತಾ ಇದ್ದಾರೆ. ಸುಖ ಮುಂದೆ ಯಾವತ್ತೂ ಮುಗಿಯಿತು, ಕೊನೆಯಾಯಿತು ಅಂತ ಇಲ್ಲ, ನಿರಂತರವಾಗಿ ಸುಖಗಳನ್ನು ಅನುಭವಿಸ್ತಾ ಇರ್ತಾರೆ. ಹೀಗೆ ಸಂಸಾರ ಮುಕ್ತಾಹ, ಸಂಸಾರದಿಂದ ಮುಕ್ತರಾದಂತಹ ಅವರೆಲ್ಲರೂ ಕೂಡ ಮುಪ್ಪು ಮತ್ತು ಮರಣ ಅನ್ನೋದಿಲ್ಲ, ಯಾವುದೇ ರೀತಿ ದುಃಖ ಅನ್ನೋದಿಲ್ಲ, ನಿತ್ಯ ಸುಖ ಇದೆ. ಈ ರೀತಿಯಾಗಿ ಸುಖದಿಂದಾಗಿ ಅವರೆಲ್ಲರೂ ಕೂಡ ಆ ಲೋಕಗಳಲ್ಲಿ ವಾಸ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಏತು ದೇವಾಃ ಇಹೋದ್ಭೂತಾಃ ನೃವಾನರ ಶರೀರಿಣಃ ತೇ ಸರ್ವೇ ಸ್ವಾಂಶಿತಾಂ ಆಪುಃ
ತನ್ಮೈಂದ ವಿವಿಧಾವೃತೆ. ಪದಚ್ಛೇದ. ಯೇ ತು ದೇವಾಃ ಇಹ ಉದ್ಭೂತಾಃ ನೃವಾನರ ಶರೀರಿಣಃ ತೇ ಸರ್ವೇ ಸ್ವಾಂಶಿತಾಂ ಆಪುಃ ತತ್ ಮೈಂದ ವಿವಿಧಾವೃತೆ. ಅದೇ ರೀತಿಯಾಗಿ ಬೇರೆ ಬೇರೆ ದೇವತೆಗಳೆಲ್ಲರೂ ಕೂಡ ನೃವಾನರ ಶರೀರಿಣ, ಕೆಲವೊಬ್ಬರು ಮನುಷ್ಯರಾಗಿ ಹುಟ್ಟಿದ್ರು, ಕೆಲವರು ವಾನರರಾಗಿ ಹುಟ್ಟಿದ್ರು. ಅವರೆಲ್ಲ ಏನಾದ್ರು ಅಂತ ಹೇಳ್ತಾ ಇದ್ದಾರೆ. ನೃವಾನರ ಶರೀರಿಣ, ಮನುಷ್ಯ ಮತ್ತು ಕಪಿಯ ರೂಪದಲ್ಲಿ ಹುಟ್ಟಿದಂತಹ ಎಲ್ಲ ದೇವಾನು ದೇವತೆಗಳು ಕೂಡ ಅವರೆಲ್ಲರೂ ಸ್ವಾಂಶಿತಾಂ ಆಪುಹು, ತಮ್ಮ ತಮ್ಮ ಮೂಲ ರೂಪವನ್ನ ಸೇರಿಕೊಂಡ್ರು. ಸ್ವ ಅಂಶಿತಾಂ, ಅಂಶ ಅಂಶಿ ಅಂತ. ಅಂದ್ರೆ ಅಂಶಿ ಅಂದ್ರೆ ಮೂಲ ರೂಪ, ಅಂಶ ಅಂದ್ರೆ ಅದರಿಂದ ಬಂದಂತಹ ಒಂದು ಅಂಶ. ಈಗ ಸುಗ್ರೀವ ಸೂರ್ಯ ಅಂಶ, ಸೂರ್ಯ ಅಂಶಿ ಅಂತ ಕರ್ಸ್ಕೊಳ್ತಾರೆ, ಸುಗ್ರೀವ ಅಂಶ ಅಂತ ಕರ್ಸ್ಕೊಳ್ತಾರೆ. ಹೀಗೆ ಎಲ್ಲರೂ ಕೂಡ ಸ್ವಾಂಶಿತಾಂ, ತಮ್ಮ ಅಂಶಿಯನ್ನ, ತಮ್ಮ ಮೂಲ ರೂಪವನ್ನ ಹೋಗಿ ಸೇರಿದ್ರು. ಆದರೆ ಇಬ್ಬರನ್ನು ಮಾತ್ರ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಯಾರು? ತನ್ಮೈಂದ ವಿವಿಧಾವೃತೆ. ಮೈಂದ ಮತ್ತು ವಿವಿಧ ಎನ್ನುವಂತ ಇಬ್ಬರೇನು ಕಪಿಗಳಿದ್ರಲ್ಲ, ಅವರಿಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಏನಾದ್ರು ತಮ್ಮ ತಮ್ಮ ಮೂಲ ರೂಪವನ್ನ ಹೋಗಿ ಸೇರ್ಕೊಂಡ್ರು ಅಂತ. ಅವ್ರ್ಯಾಕೆ ಸೇರ್ಕೊಳ್ಳಿಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಅಸುರಾವೇಶತಸ್ತೌತು ನರಾಮಂ ಅನುಜಗ್ಮತುಃ. ಪೀತಾಮೃತೋ ಪುರಾ ಯಸ್ಮಾತ್ ನಮಮ್ರತುರ್ ಮಮ್ರತುರ್ನ ಚ ತೌತದ. ಮಮ್ರತುಃ ನ ಚ ತೌತದ. ತಯೋಶ್ಚ ತಪಸಾ ತುಷ್ಟಃ. ಚಕ್ರೇ ತಾವಜರಾಮರೌ. ಪುರಾ ಸ್ವಯಂಭೂಸ್ತೇನೋಭೌ. ದರ್ಪಾತ್ ಅಮೃತಮಂಥನೆ. ಪ್ರಸಹ್ಯ ಪಿಬತಾಂ ದೇವೈಃ ದೇವಾಂಶತ್ವಾತ್ ಉಪೇಕ್ಷಿತೌ. ಪದಚ್ಛೇದ. ಅಸುರಾವೇಶತಃ ತೌ ತು ನ ರಾಮಂ ಅನುಜಗ್ಮತುಃ ಪೀತಾಮೃತೌ ಪುರಾ ಯಸ್ಮಾತ್ ಮಮ್ರತುಃ ನ ಚ ತೌ ತದ. ತಯೋಃ ಚ ತಪಸಾ ತುಷ್ಟಃ ಚಕ್ರೆ ತೌ ಅಜರಾಮರೌ. ಪುರಾ ಸ್ವಯಂಭೂ ತೇನ ಉಭೌ ದರ್ಪಾತ್ ಅಮೃತಮಂಥನೆ. ಪ್ರಸಹ್ಯ ಅಪಿಬತಾಂ ದೇವೈಃ ದೇವಾಂಶತ್ವಾತ್ ಉಪೇಕ್ಷಿತೌ. ಮೈಂದ ವಿವಿಧರಿಬ್ಬರು ಯಾಕೆ ತಮ್ಮ ಮೂಲ ರೂಪವನ್ನ ಹೋಗಿ ಸೇರ್ಲಿಲ್ಲ? ಅವರಿಬ್ಬರು ಕೂಡ ಅಶ್ವಿ ದೇವತೆಗಳ ಅವತಾರ. ವಾಲಿ ಮೊದಲೇ ಹೋಗಿದ್ದ, ಅದೇ ರೀತಿಯಾಗಿ ಸುಗ್ರೀವ ಹೋದ. ಎಲ್ಲ ದೇವಾನ ದೇವತೆಗಳು ತಮ್ಮ ತಮ್ಮ ಮೂಲ ರೂಪವನ್ನು ಹೋಗಿ ಸೇರ್ಕೊಂಡ್ರು. ಶತ್ರುಘ್ನ, ಭರತ ಇವರೆಲ್ಲರೂ ಕೂಡ. ಇವ್ರ್ಯಾಕೆ ಹೋಗ್ಲಿಲ್ಲ ಅಂದ್ರೆ, ಅಸುರಾವೇಶತಸ್ತೌತು ನರಾಮಂ ಅನುಜಗ್ಮತುಃ. ಅವರಲ್ಲಿ ಅಸುರ ಆವೇಶ ಅನ್ನೋದಿತ್ತು. ಹಿಂದೆನೆ ಹೇಳಿದಂತೆ ಪರಶುಕ್ಲತ್ರಯರು, ಲಕ್ಷ್ಮಿ, ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತೀಯರು, ಈ 3 ಜನರನ್ನ ಬಿಟ್ಟು ಉಳಿದವರಲ್ಲಿ ಅಸುರಾವೇಶ ಆಗಾಗ ಆಗ್ತಾ ಇರುತ್ತೆ ಸಂದರ್ಭ ವಿಶೇಷಗಳಲ್ಲಿ. ಹಾಗಾಗಿ ಇವರಲ್ಲಿಯೂ ಕೂಡ ಅಸುರಾವೇಶ ಇತ್ತು. ಅಸುರಾವೇಶದ ಪ್ರಭಾವದಿಂದಾಗಿ ಅವರೇನಾಗಲಿಲ್ಲ, ನ ರಾಮಂ ಅನುಜಗ್ಮತುಃ, ರಾಮನನ್ನ ಫಾಲೋ ಮಾಡಲಿಲ್ಲ. ಅರ್ಥಾತ್ ಮೋಕ್ಷಕ್ಕೆ ಬನ್ನಿ ಅಂತ ಕರೆದಾಗ ಯೋಗ್ಯರ ಜೀವಿಗಳೆಲ್ಲ ಹೋದರು.
ಇವರಲ್ಲಿ ಅಸುರಾವೇಶ ಇತ್ತು, ಹಾಗಾಗಿ ಈ ಮೈಂದ ವಿವಿಧರು ಅಲ್ಲಿಗೆ ಹೋಗ್ಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಆ ಅದೇ ರೀತಿಯಾಗಿ ಹಾಗಾದ್ರೆ ಸತ್ ಬಿಡ್ಬೇಕಲ್ಲ, ಈ ದೇಹ ಎಷ್ಟು ದಿವಸ ಅಂತ ಇರುತ್ತೆ, ಪಾಂಚಭೌತಿಕವಾದಂತ ದೇಹ ಅದು ಎಷ್ಟು ದಿವಸ ಇರುತ್ತೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪೀತಾಮೃತೋ ಪುರ ಯಸ್ಮಾತ್. ಅವರು ಹಿಂದೆ ಅಮೃತ ಪೀತ, ಪೀತ ಅಂದ್ರೆ ಕುಡಿಯೋದು, ಅಮೃತ ಪಾನ ಮಾಡಿದ್ದರು, ಹಾಗಾಗಿ ಅವರಿಬ್ಬರು ಕೂಡ ಅಲ್ಲಿ ನ ಮಮ್ರತುಹು, ಮಮ್ರತುಹು ಅಂದ್ರೆ ಸತ್ತರು ಅಂತ, ನ ಮಮ್ರತುಹು ಅಂದ್ರೆ ಸಾಯಲಿಲ್ಲ ಅಂತ. ಮಹಿಂದ ವಿವಿಧರಿಬ್ಬರು ಕೂಡ ರಾಮದೇವರೊಟ್ಟಿಗೆ ಮೋಕ್ಷಕ್ಕೂ ಹೋಗಲಿಲ್ಲ. ಯಾಕೆ? ಅಸುರಾವೇಶ ಇತ್ತು. ಹಾಗಾದ್ರೆ ತಮ್ಮ ದೇಹತ್ಯಾಗ ಮಾಡಿದ್ರ ಅಂತಂದ್ರೆ ದೇಹತ್ಯಾಗವನ್ನು ಮಾಡಲಿಲ್ಲ. ಯಾಕೆ ಅಂದ್ರೆ ಪೀತಾಮೃತ, ಅಮೃತಪಾನ ಮಾಡಿದ್ರು ಅಂತ. ಯಾವಾಗ ಅಮೃತಪಾನ ಮಾಡಿದ್ರು ಅಂದ್ರೆ ಅದಕ್ಕೆ ಮುಂದೆ ಹೇಳ್ತಿದ್ದಾರೆ. ಹಿಂದೆ ಆ ಬ್ರಹ್ಮದೇವರನ್ನು ಕುರಿತು ಅವರಿಬ್ಬರು ಕೂಡ ತಪಸ್ಸನ್ನ ಮಾಡಿರ್ತಾನೆ. ತಯೋಶ್ಚ ತಪಸಾ ತುಷ್ಟ ಚಕ್ರೇತ ವಜರಾಮರು. ಏನಾಗಿತ್ತು? ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡ್ತಾರೆ, ಅದರಿಂದಾಗಿ ಬ್ರಹ್ಮದೇವರು ಸಂತುಷ್ಟರಾಗಿ ಅವರಿಬ್ಬರಿಗೆ ಅಜರಾಮರರಾಗಿ, ಅರ್ಥಾತ್ ನಿಮಗೆ ಮುಪ್ಪು ಮತ್ತು ಸಾವು, ಜರ ಅಂದ್ರೆ ಮುಪ್ಪು, ಮರ ಅಂದ್ರೆ ಮರಣ, ಸಾವು, ಅದು ಬರದೇ ಇರಲಿ ಎಂಬುದಾಗಿ ವರವನ್ನ ಕೊಟ್ಟಿರ್ತಾರೆ. ಅದರಿಂದಾಗಿ ಅವರೇನಾಗಿರ್ತಾರೆ? ದರ್ಪಾತ್, ಭಾರಿ ಅಹಂಕಾರ. ಬ್ರಹ್ಮದೇವರೇ ನಮಗೆ ವರವನ್ನು ಕೊಟ್ಟು ಬಿಟ್ಟಿದ್ದಾರೆ, ನಾವಿನ್ನು ಅಜರಾಮರರು ಅಂತ ಅವರಿಗೆ ಭಾರಿ ಅಹಂಕಾರ ಇರುತ್ತೆ. ಆ ಸಂದರ್ಭದಲ್ಲಿ ಏನಾಯ್ತು? ಅಮೃತ ಮಂಥನೆ, ಅಮೃತ ಮಥನ ಸಂದರ್ಭದಲ್ಲಿ ಏನಾಗಿರುತ್ತೆ, ಈ ದೇವಾನುದೇವತೆಗಳಿಗೆ ಮತ್ತೆ ಈ ರಾಕ್ಷಸರಿಗೆ ಯುದ್ಧ ಆಗುತ್ತೆ. ಮೊದಲು ಇಬ್ಬರು ಕೂಡ ಸೇರಿಕೊಂಡು ಅಮೃತ ಮಥನ ಮಾಡ್ತಾರೆ. ಆಮೇಲೆ ಪರಮಾತ್ಮ ಮೋಹಿನಿ ರೂಪದಿಂದಾಗಿ ದೇವತೆಗಳಿಗೆ ಮಾತ್ರ ಅಮೃತ ಕೊಡಿಸ್ತಾನೆ. ಕೊನೆಗೆ ಅದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಬ್ಬರು ಕೂಡ. ಆವಾಗ ಈ ಅಮೃತದ ಕಲಶವನ್ನ ಈ ಅಶ್ವಿನಿ ದೇವತೆಗಳ ಕಡೆ, ಅರ್ಥಾತ್ ಮಹಿಂದ ಯೋಧರ ಕಡೆ ಕೊಟ್ಟಿರ್ತಾರೆ. ಅವರಿಗೆ ಅಮೃತಪಾನ ಮಾಡುವಂತ ಯೋಗ್ಯತೆ ಇರೋದಿಲ್ಲ, ನೀವು ರಕ್ಷಣೆ ಮಾಡಿ ಇರುವಂತ ಒಂದು ಉದ್ದೇಶದಿಂದಾಗಿ ಅವರ ಮೇಲಿನ ನಂಬಿಕೆಯಿಂದ ಕೊಟ್ಟಿರ್ತಾರೆ. ಆದ್ರೆ ಅವಾಗೇನಾಯ್ತು, ಆ ಮಹಿಂದ ವಿವಿಧರು ಅವರೇನ್ ಮಾಡಿದ್ರು? ಪ್ರಸಖ್ಯ ಅಪಿಬತಾಂ, ಪ್ರಸಖ್ಯ ಅಂದ್ರೆ ಬಲಾತ್ಕಾರದಿಂದ, ಅಂದ್ರೆ ಅವರು ಕೊಟ್ಟಿದ್ದು ರಕ್ಷಣೆ ಮಾಡ್ಲಿ, ನೀವು ಕಾಯ್ತಾ ಇರಿ ಅಂತ ಕೊಟ್ಟಿದ್ದು. ಇವ್ರೇನ್ ಮಾಡಿದ್ರು? ತಾವುದನ್ನ ಅಪಿಬತಾಂ ಕುಡಿದು ಬಿಟ್ರು, ಅಮೃತವನ್ನು ಸ್ವಲ್ಪ ಕುಡಿದರು. ಹಾಗಾದರೆ ಅವರನ್ನ ಯಾಕೆ ಹಾಗೆ ಬಿಟ್ರು ಅಂತ. ರಾಹು ಅಮೃತ ಕುಡ್ದ, ಅದು ಗಂಟಲಿನಿಂದ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ಪರಮಾತ್ಮ ಅವನ ಶಿರಸ್ಸನ್ನ ಛೇದ ಮಾಡಿದ. ಹಾಗೆ ಇವರನ್ನ ಯಾಕೆ ಕೊಲ್ಲಲಿಲ್ಲ ಅಂತ ಪ್ರಶ್ನೆ ಬಂದ್ರೆ, ದೇವಾಂಶತ್ವಾತ್ ಉಪೇಕ್ಷಿತವು, ಇವರು ದೇವತೆಗಳ ಅಂಶರಾಗಿದ್ದರು, ಅರ್ಥಾತ್ ಅಶ್ವಿನಿ ದೇವತೆಗಳ ಅಂಶರಾಗಿದ್ದರು, ಹಾಗಾಗಿ ದೇವತೆಗಳು ಇರ್ಲಿ ಪರವಾಗಿಲ್ಲ ಅಂತ ಸುಮ್ಮನೆ ಬಿಟ್ರು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಏನಾಗ್ಲಿಲ್ಲ, ಅವರು ಮರಣವನ್ನು ಹೊಂದಲಿಲ್ಲ ಅಂತ. ಅಸುರಾವೇಶ ಇದ್ದಿದ್ರಿಂದಾಗಿ ರಾಮನ ಜೊತೆಗೆ ಹೋಗಲಿಲ್ಲ, ಅಮೃತ ಕುಡಿದಿದ್ರಿಂದಾಗಿ ಹಾಗೆ ಇದ್ ಬಿಟ್ರು. ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಪೀತಾಮೃತೇಶು ದೇವೇಶು ಯುಧ್ಯಮಾನೇಷು ದಾನವೈಃ ತೈರ್ದತ್ತಂ ಆತ್ಮಹಸ್ತೇತು ರಕ್ಷಾಯೈ ಪೀತಮಾಶುತತ್. ತಸ್ಮಾತ್ ದೋಷಾತ್ ಆಪತುಸ್ತೌ ಆಸುರಂ ಭಾವಮೂರ್ಜಿತಂ. ಪದಚ್ಛೇದ. ಪೀತಾಮೃತೇಷು ದೇವೇಷು ಯುಧ್ಯಮಾನೇಷು ದಾನವೈಃ ತೈಃ ದತ್ತಂ ಆತ್ಮಹಸ್ತೆ ತು ರಕ್ಷ್ಯಾಯಿ ಪೀತಂ ಆಶು ತತ್. ತಸ್ಮಾತ್ ದೋಷಾತ್ ಆಪತುಃ ತೌ ಆಸುರಂ ಭಾವಂ ಊರ್ಜಿತಂ. ಹಿಂದೆ ಹೇಳಿದಂತೆ ದೇವೇಶು ಯುದ್ಧಮಾನೇಶು ದಾನವೈಹಿ, ದೇವತೆಗಳು ದಾನವರೊಟ್ಟಿಗೆ ಯುದ್ಧಮಾನೇಶು, ಯುದ್ಧ ಮಾಡ್ಬೇಕಾದ್ರೆ ಆತ್ಮಹಸ್ತೆ ದತ್ತಂ, ನೀವು ರಕ್ಷಣೆ ಮಾಡಿ ಅಂತ ಅವರ ಕೈಯಲ್ಲಿ ಅಮೃತವನ್ನ ಕೊಟ್ಟಿದ್ರು.
ಆಗ ಆ ಮೈಂದ ಬೀವಿದರು ಅದನ್ನೇ ಮಾಡಿದ್ರು, ಪೀತಂ ಅದನ್ನ ಕುಡಿದು ಬಿಟ್ರು. ತಸ್ಮಾತ್ ದೋಷ ತಾಪತುಹು. ಹಿಂದೆ ಆಚಾರ್ಯ ಏನ್ ಹೇಳಿದ್ರು, ಬರೀ ಅಸುರಾವೇಶ ಇತ್ತು ಅಂತ ಹೇಳಿದ್ರು. ಅಸುರಾವೇಶ ಯಾಕೆ ಬಂತು ಅಂತ ಹೇಳಲಿಲ್ಲ, ಅದನ್ನ ಹೀಗೆ ಹೇಳ್ತಾ ಇದ್ದಾರೆ. ತಸ್ಮಾತ್ ದೋಷ ತಾಪತುಹು, ರಕ್ಷಣೆ ಮಾಡ್ಲಿಕ್ಕೆ ಅಂತ ಕೊಟ್ಟಂತಹ ಅಮೃತವನ್ನ ತಾವೇ ಕುಡಿದಿದ್ದರ ಪರಿಣಾಮವಾಗಿ ಅವರಿಗೇನು ಬಂತು, ಊರ್ಜಿತಂ ಆಸುರಂಭಾವ. ಸುಮ್ಮನೆ ಯಾವುದೋ ಸಣ್ಣ ಅಸುರಾವೇಶ ಅಲ್ಲ, ಊರ್ಜಿತ. ಊರ್ಜಿತ ಅಂದ್ರೆ ಒಳ್ಳೆ ಪ್ರಬಲವಾದದ್ದು, ಅತ್ಯಂತ ಗಟ್ಟಿಯಾದಂತಹ ಅಸುರ ಭಾವ ಅವರಲ್ಲಿ ಬಂತು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಅಮೃತವನ್ನು ಕುಡಿದದ್ದರ ಪರಿಣಾಮ. ಸಾಮಾನ್ಯವಾಗಿ ನಾವು ಅಮೃತ ಅಂತ ಕೇಳೋದು ಭಾರಿ ಶ್ರೇಷ್ಠವಾದದ್ದು, ಅದನ್ನು ಕೇಳಿ ನಾವು ಅದನ್ನು ಪಾನ ಮಾಡಿದರೆ ಮರಣ ಇಲ್ಲದೆ ರೀತಿಯಾಗುತ್ತೆ, ಒಳ್ಳೆ ಭಾವನೆ ಬರುತ್ತೆ, ಸಾತ್ವಿಕರಾಗ್ತೇವೆ ಅಂತ ಕೇಳ್ತೇವೆ. ಆದರೆ ಅದು ಯಾವಾಗ ಆ ರೀತಿ ಫಲವನ್ನು ಕೊಡುತ್ತೆ ಅಂತಂದ್ರೆ ಸಹಜವಾಗಿ ತಾನಾಗಿಯೇ ಬಂದಾಗ ಅಥವಾ ಯಾರಾದರೂ ಕರೆದು ಕೊಟ್ಟಾಗ. ಆದರೆ ಇಲ್ಲಿ ಏನಾಗಿದೆ, ರಕ್ಷಣೆ ಮಾಡಲಿಕ್ಕೆ ಅಂತ ಕೊಟ್ಟಂತಹ ಒಂದು ಅಮೃತವನ್ನು ಕುಡಿದಿದ್ದಾರೆ. ಹಾಗಾಗಿ ಒಂದು ರೀತಿ ಇದು ಕಳ್ಳತನ ಇದ್ದಂತೆ, ದೊಡ್ಡ ತಪ್ಪು ಇದು. ಹಾಗಾಗಿ ಅಮೃತವನ್ನು ಕುಡಿದರೂ ಕೂಡ ಕುಡಿದಂತಹ ಮಾರ್ಗ ಯಾವುದು, ತಪ್ಪಾದಂತಹ ಮಾರ್ಗ. ರಕ್ಷಣೆಗೆ ಅಂತ ಕೊಟ್ಟಂತಹ ಅಮೃತವನ್ನ ದೇವತೆಗಳಿಗೆ ಗೊತ್ತಾಗದಂತೆ ಕುಡಿದರು. ಹಾಗಾಗಿ ಆ ಒಂದು ಕೆಟ್ಟ ಕಾರ್ಯದ ಪರಿಣಾಮವಾಗಿ ಅವರಲ್ಲಿ ಊರ್ಜಿತಂ ಆಸುರಂಭಾವಂ, ಅತ್ಯಂತ ಪ್ರಬಲವಾದಂತಹ ಅಸುರಾವೇಶ ಎಂಬುದು ಬಂದಿತು. ಅದು ಅತ್ಯಂತ ಕ್ರೂರವಾದದ್ದು. ಹಾಗಾಗಿ ಅವರು ರಾಮದೇವರು ಕರೆದರೂ ಕೂಡ ಮೋಕ್ಷಕ್ಕೆ ಹೋಗಲಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಎಲ್ಲ ದೇವಾನುದೇವತೆಗಳು ಕೂಡ ತಮ್ಮ ತಮ್ಮ ಲೋಕಕ್ಕೆ ಸೇರಿದರು, ಮೈಂದವೀದರನ್ನು ಬಿಟ್ಟು. ಮುಂದೆ ಅಂಗದಃ ಕಾಲತಸ್ತ್ಯಕ್ತ್ವ ದೇಹಮಾಪ ನಿಜಾಂ ತನುಂ ರಾಮಾಜ್ಞಯೈವ ಕುರ್ವಾಣೋ ರಾಜ್ಯಂ ಕುಶಸಮನ್ವಿತಃ. ವಿಭೀಷಣಶ್ಚ ಧರ್ಮಾತ್ಮ ರಾಘವಾಜ್ಞಾ ಪುರಸ್ಕೃತಃ. ಸೇನಾಪತಿರ್ಧನೇಶಸ್ಯ ಕಲ್ಪಮಾವೀತ್ಸ ರಾಕ್ಷಸಾನ್. ಪದಚ್ಛೇದ. ಅಂಗದಃ ಕಾಲತಃ ತ್ಯಕ್ತ್ವ ದೇಹಂ ಆಪ ನಿಜಾಂ ತನುಂ ರಾಮಾಜ್ಞೆಯ ಏವ ಕುರ್ವಾಣಃ ರಾಜ್ಯಂ ಕುಶಸಮನ್ವಿತಃ ವಿಭೀಷಣಃ ಚ ಧರ್ಮಾತ್ಮ ರಾಘವಾಜ್ಞಾ ಪುರಸ್ಕೃತಃ ಸೇನಾಪತಿಃ ಧನೇಶಸ್ಯ ಕಲ್ಪಂ ಆವೀತ್ ಸಹ ರಾಕ್ಷಸಾನ್. ಅದಾದ ಮೇಲೆ ಅಂಗದ ತಾನು ಸುಗ್ರೀವನ ಮುಂದಿನ ಉತ್ತರಾಧಿಕಾರಿಯಾಗಿ ಕಪಿಗಳ ರಾಜ್ಯವನ್ನು ಆಳ್ತಾ ಇದ್ದ. ಅಂತಹ ಅಂಗದ ಕಾಲತಃ ತ್ಯಕ್ತ್ವ, ಸ್ವಲ್ಪ ಕಾಲ ಆದ ಮೇಲೆ, ಅರ್ಥಾತ್ ಅವನಿಗೆ ವಯಸ್ಸಾದ ಮೇಲೆ ತಾನು ತನ್ನ ದೇಹತ್ಯಾಗವನ್ನು ಮಾಡಿ ತಾನೇನಾದ ನಿಜಾಂತನು ತನ್ನ ಮೂಲ ರೂಪವನ್ನ ಸೇರಿಕೊಂಡ ಅಂತ. ಅಂಗದ ಚಂದ್ರನ ಅವತಾರ ಅಂದ್ರೆ ಅರ್ಥಾತ್ ಅವನು ತಮ್ಮನು ಚಂದ್ರನಲ್ಲಿ ಹೋಗಿ ಸೇರಿಕೊಂಡ. ಅದಾದ ಮೇಲೆ ರಾಮಾಜ್ಞೆಯೇವ ಕುರ್ವಾಣ ರಾಜ್ಯಂ ಕುಶ ಸಮನ್ವಿತ. ಅದೇ ರೀತಿಯಾಗಿ ರಾಮನ ಆಜ್ಞೆಯಿಂದ ರಾಜ್ಯ ಆಳ್ತಾ ಇದ್ದಂಥವನು ಈ ಕುಶ, ರಾಮನ ಮಗ. ಆ ಕುಶನೂ ಕೂಡ ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಮೇಲೆ ತನ್ನ ಮೂಲ ರೂಪವನ್ನ ಸೇರಿಕೊಂಡ. ಅವನು ಇಂದ್ರಾವತಾರ ಕುಶ, ಇವನು ಚಂದ್ರಾವತಾರ. ಹೀಗೆ ಇಬ್ಬರು ಕೂಡ ತಮ್ಮ ತಮ್ಮ ಮೂಲ ರೂಪವನ್ನ ಹೋಗಿ ಸೇರ್ಕೊಂಡ್ರು. ಇನ್ನು ಈ ಕಡೆ ಲಂಕೆಯಲ್ಲಿ ವಿಭೀಷಣ ಆಳ್ತಾ ಇದ್ದಾನೆ. ರಾವಣನ ಸಂಹಾರದ ಮೇಲೆ ವಿಭೀಷಣನಿಗೆ ಪಟ್ಟಾಭಿಷೇಕ ಎಲ್ಲ ಆಗಿತ್ತು. ಆ ವಿಭೀಷಣನು ಕೂಡ ಧರ್ಮಾತ್ಮ, ಅತ್ಯಂತ ಧರ್ಮದಿಂದ
ರಾಜ್ಯಭಾರವನ್ನು ಮಾಡಿದ. ಹೀಗೆ ರಾಮ ರಾಘವಾಜ್ಞಾ ಪುರಸ್ಕೃತ, ರಾಮದೇವರ ಆಜ್ಞೆಯಂತೆ ಅನೇಕ ವರ್ಷಗಳ ಕಾಲ ದೀರ್ಘವಾಗಿ ಆ ಒಂದು ರಾಕ್ಷಸರ ರಾಜ್ಯವನ್ನು ಆಳಿದಂತಹ ವಿಭೀಷಣ ಮುಂದೆ ಏನಾದ ಧನೇಶಸ್ಯ ಸೇನಾಪತಿ. ಧನೇಶ ಅಂದ್ರೆ ಧನಕ್ಕೆ ಒಡೆಯ, ಸಂಪತ್ತಿಗೆ ಒಡೆಯನಾದಂತಹ ಕುಬೇರನ ಸೇನಾಧಿಪತಿಯಾಗಿ ಕಲ್ಪಮಾವೀತ್ಸ ರಾಕ್ಷಸಾನ್, ಒಂದು ಕಲ್ಪ ಪರ್ಯಂತ ತಾನೇನಾದ ರಾಕ್ಷಸರನ್ನು ಆಳಿದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಕುಬೇರನ ಒಂದು ಸೇನಾಧಿಪತಿಯಾಗಿ ಕೂಡ ಈ ಒಂದು ಯಾರು ವಿಭೀಷಣ ತಾನು ರಾಕ್ಷಸರನ್ನ ಆಳಿದ ಅಂತ. ಮುಂದೆ ರಾಮಾಜ್ಞೆಯ ಜಾಂಬವಾಂಶ್ಚ. ನ್ಯವಸತ್ ಪೃಥಿವೀತಲೆ. ಉತ್ಪತ್ತ್ಯರ್ಥಂ ಜಾಂಬವತ್ಯಾಃ ತದರ್ಥಂ ಸುತಪಶ್ಚರನ್. ಪದಚ್ಛೇದ. ರಾಮಾಜ್ಞೆಯ ಜಾಂಬವಾನ್ ಚ ನ್ಯವಸತ್ ಪೃಥಿವೀತಲೆ ಉತ್ಪತ್ತ್ಯರ್ಥಂ ಜಾಂಬವತ್ಯಾಃ ತದರ್ಥಂ ಸುತಪಃ ಚರನ್. ಸರಿ, ಮೈಂದವಿ ಇದರ ಬಗ್ಗೆ ಹೇಳಿದರು. ಈ ಜಾಂಬವಂತ ಮುಂದೆ ಕೃಷ್ಣಾವತಾರ ಸಂದರ್ಭದಲ್ಲೂ ಅವನ ಬಗ್ಗೆ ನಮಗೆ ವಿಚಾರ ಸಿಗುತ್ತೆ. ಅವನೇನಾದ ಮತ್ತೆ ಅಂತಂದ್ರೆ ರಾಮಾಜ್ಞೆಯ ಜಾಂಬವತ್ಯಾಂ, ರಾಮನ ಆಜ್ಞೆಯಂತೆ ಈ ಯಾರು ಜಾಂಬವಂತ ಅಲ್ಲೇ ವಾಸ ಮಾಡಿಕೊಂಡು ಇದ್ದ ಭೂಮಿಯಲ್ಲಿ ಅಂತ. ಏನ್ ಮಾಡಿದ? ಸುತಪಶ್ಚರನ್, ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ ಅಂತೆ. ಯಾಕೆ ತಪಸ್ಸು ಅಂತಂದ್ರೆ ಜಾಂಬವತ್ಯಾಹ ಉತ್ಪತ್ತ್ಯರ್ಥಂ, ಮುಂದೆ ಅವನಿಂದಾಗಿ ಜಾಂಬವತಿ ಅವತಾರ ಮಾಡ್ತಾಳೆ. ಜಾಂಬವತಿ ಹುಟ್ಟಿ ಶ್ರೀಕೃಷ್ಣನ ಪತ್ನಿ ಆಗ್ತಾಳೆ. ಕೃಷ್ಣನ ಅಷ್ಟಮೇಶಿಯರಲ್ಲಿ ಒಬ್ಬಳಾಗಿ ತಾನು ವಿಶೇಷವಾಗಿ ಸೇವೆಯನ್ನು ಮಾಡ್ತಾಳೆ. ಅದನ್ನ ಕಥೆಯನ್ನು ಕೇಳ್ತೇವೆ ಮುಂದೆ, ಏನು ಆ ಒಂದು ಸ್ಯಮಂತಕ ಮಣಿಯ ಕಥೆ. ಆ ಸಂದರ್ಭದಲ್ಲಿ ಜಾಂಬವತಿಯ ವಿವಾಹ ಕೃಷ್ಣನೊಟ್ಟಿಗೆ ಆಗುತ್ತೆ. ಹಾಗಾಗಿ ಆ ಜಾಂಬವತಿ ತನ್ನಲ್ಲಿ ಹುಟ್ಟಬೇಕು. ಜಾಂಬವತಿಯಂತಹ ಒಂದು ಹೆಣ್ಣು, ಅತ್ಯಂತ ಶ್ರೇಷ್ಠಳಾದಂತಹ ಲಕ್ಷ್ಮೀದೇವಿಯ ವಿಶೇಷ ಆವೇಶ ಇರುವಂತಹ ಆ ಜಾಂಬವತಿ, ಈ ಜಾಂಬವಂತನಲ್ಲಿ ಹುಟ್ಟಬೇಕಾದ್ರೆ ಇವನಿಗೆ ಅಷ್ಟು ಯೋಗ್ಯತೆ ಬೇಕು. ಆ ಅಷ್ಟು ಯೋಗ್ಯತೆ ಸಂಪಾದನೆ ಮಾಡಬೇಕು ಅಂದ್ರೆ ತಪಸ್ ಮಾಡಬೇಕು. ಹಾಗಾಗಿ ಜಾಂಬವತಿ ತನ್ನಲ್ಲಿ ಹುಟ್ಟಬೇಕು ಎನ್ನುವಂತ ಉದ್ದೇಶದಿಂದಾಗಿ ಈ ಜಾಂಬವಂತ ರಾಮದೇವರ ಆಜ್ಞೆಯಂತೆಯೇನೆ ಮುಂದೆ ದೀರ್ಘವಾದಂತ ತಪಸ್ಸನ್ನು ಮಾಡ್ತಾ ಪೃಥ್ವಿ ತಲೆ ನೆವಸತು, ಭೂಮಿಯಲ್ಲಿ ವಾಸ ಮಾಡ್ಕೊಂಡಿದ್ದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ರಾಮಾವತಾರದಲ್ಲಿ ಇದ್ದಂತಹ ಯಾವ ಯಾವ ರೂಪಗಳು ಏನೇನಾದವು ಅಂತ, ಅದು ದಶರಥ ಆಗಿರ್ಬೋದು, ಮಂಥರೆ, ಕೈಕೇಯಿ, ಮೈಂದ ವಿವಿಧರು, ಜಾಂಬವಂತ, ಉಳಿದ ಎಲ್ಲ ದೇವತೆಗಳು, ಯಾರ್ಯಾರು ಮನುಷ್ಯರಾಗಿ ಹುಟ್ಟಿದ್ರು ಅವರು, ಕಪಿಗಳಾಗಿ ಹುಟ್ಟಿದ್ದರು ಅವರು, ಅವರೆಲ್ಲ ಏನೇನಾದ್ರು ಅಂತ ತಿಳಿಸಿ, ಅದೇ ರೀತಿ ಸುರಾಣಕರು ಮುಂತಾದಂತಹ ಅವರವರ ಯೋಗ್ಯತಾನುಸಾರವಾಗಿ ಎಲ್ಲ ಗತಿಯನ್ನು ಕೂಡ ಪರಮಾತ್ಮ ರಾಮ ಅವರಿಗೆ ಕೊಟ್ಟ. ಇನ್ನು ಯಾರದ್ದು ಸಾಧನೆ ಪೂರ್ತಿ ಆಗಿಲ್ಲ, ಅವರೆಲ್ಲರೂ ಕೂಡ ಮುಂದೆ ಕೃಷ್ಣನಾಗಿ ಅವತಾರ ಮಾಡಿದಾಗ ಮತ್ತೆ ತಾವು ಹುಟ್ಟಿ ಸಾಧನೆ ಪೂರ್ತಿ ಮಾಡಿಕೊಳ್ತಾರೆ. ಅಲ್ಲೂ ಪೂರ್ತಿಯಾಗದೇ ಇರುವಂತಹವರು ಕಲಿಯುಗದಲ್ಲಿ 4300 ವರ್ಷಗಳಾದ ಮೇಲೆ, ಅರ್ಥಾತ್ ಇಂದಿಗಿಂತ 700 ವರ್ಷಗಳ ಹಿಂದೆ ತಾವು ಹುಟ್ಟಿ ತಮ್ಮ ಸಾಧನೆ ಪೂರ್ತಿ ಮಾಡಿಕೊಂಡು ಅಂಧಂತಮಸ್ಸನ್ನ ಪ್ರವೇಶ ಮಾಡ್ತಾರೆ ಎಂಬುದಾಗಿ ಆಚಾರ್ಯರು ಈ ರೀತಿಯಾಗಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ರಾಮದೇವರು ತಮ್ಮ ರಾಮರೂಪದಿಂದಾಗಿ ಎಲ್ಲೆಲ್ಲಿ ಇದ್ದರು ಎಂಬುದನ್ನು ತಿಳಿಸ್ತಾರೆ. ಅದಾದ ಮೇಲೆ ನಾವು ಪ್ರಧಾನವಾಗಿ ಕೇಳುವುದು, ಹನುಮಂತ ಕಿಂಪುರುಷ ಖಂಡದಲ್ಲಿ ವಾಸವಾಗಿದ್ದಾನೆ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲಿ ವಾಸವಾಗಿದ್ದಾನೆ ಅದನ್ನೆಲ್ಲವನ್ನು ಕೂಡ ಮುಂದೆ ತಿಳಿಸ್ತಾ ಹೋಗ್ತಾರೆ. ಅದಾದ ಮೇಲೆ ಈ ಒಂದು ತಾತ್ಪರ್ಯ ನಿರ್ಣಯ ಗ್ರಂಥದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾರೆ. ಅಂದ್ರೆ ನಾವು ಹಿಂದೆ 3ನೇ ಅಧ್ಯಾಯದಲ್ಲಿ ಕೇಳಿದ್ವಿ, 3 ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅಂತ. ಅದೇ ರೀತಿಯಾಗಿ ಶೈಲಿಗಳು ಅಂತ ಇದ್ದಾವೆ. ಆಮೇಲೆ ಸಪ್ತಭೇದಗಳು ಅಂತ ಇದ್ದಾವೆ. ಅರ್ಥಾತ್ ಒಂದು ಇತಿಹಾಸ ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಯಾವ ಯಾವ ಭಾಷೆಯಲ್ಲಿ, ಅರ್ಥಾತ್ ನೆರೇಷನ್ ಟೆಕ್ನಿಕ್, ಒಂದು ವಿಚಾರವನ್ನು ಯಾವ ರೀತಿಯಾಗಿ ಹೇಳಿರ್ತಾರೆ ಎಂಬುದಾಗಿ
ಆ ಒಂದು ಪುರಾಣಗಳನ್ನ ಮತ್ತು ಇತಿಹಾಸಗಳನ್ನ ನಾವು ಯಾವ ದೃಷ್ಟಿಯಿಂದ ನೋಡ್ಬೇಕು ಅಂತ. ಸುಮ್ಮನೆ ಮೇಲೋಟಕ್ಕೆ ಏನ್ ಕಾಣಿಸುತ್ತೋ ಅದನ್ನೇ ಅರ್ಥ ಮಾಡ್ಕೊಂಡು ಬಿಡಬಾರ್ದು. ಅದರ ಹಿನ್ನೆಲೆಯನ್ನ ನೋಡ್ಬೇಕು. ನೋಡಿಕೊಂಡು ಆ ಹಿನ್ನೆಲೆಗೆ ಅನುಗುಣವಾಗಿ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಅದು ಯಾವ ರೀತಿ ಎಂಬುದಾಗಿ ಅದನ್ನೆಲ್ಲ ಅನೇಕ ಶ್ಲೋಕಗಳಲ್ಲಿ ಮುಂದೆ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಮುಂದೆ ಆ ಚಿಂತನೆಯನ್ನ ಆ ಮಂಗಳವಾರ, ನಾಳೆ ನಾಡಿದ್ದು ಪಾಠ ಇರೋದಿಲ್ಲ, ಮತ್ತೆ ಮಂಗಳವಾರದಿಂದ ಪಾಠ ನಡೆಯುತ್ತೆ. ಆ ಪಾಠದಲ್ಲಿ ನಾವು ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.